ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಇಕನಾಮಿಯನ್ನು ಕಂಟಿನ್ಯೂ ಮಾಡೋಣ. ಇವತ್ತಿನ ಕಾನ್ಸೆಪ್ಟ್ ಟ್ರೇಡ್, ಎಕ್ಸ್ಚೇಂಜ್ ಆ್ಯಂಡ್ ಮಾರ್ಕೆಟ್ಸ್. ಮೊದಲು ಒಂದು ಕಥೆ ಕೇಳ್ಕೊಳ್ಳಿ. ಒಂದು ಹಳ್ಳಿ ಇದೆ. ಇದು ಇಂದಿನ ಕಾಲದ ಕಥೆ ಅಲ್ಲ, ತುಂಬ ನೂರಾರು ವರ್ಷಗಳ ಹಿಂದಿನ ಕಥೆ. ಆ ಹಳ್ಳಿಯಲ್ಲಿ ತುಂಬ ವ್ಯಕ್ತಿಗಳಿದ್ದಾರೆ. ಅದರಲ್ಲಿ ಇಬ್ಬರು, ಒಬ್ಬನು ರಾಮು, ಇನ್ನೊಬ್ಬನು ಸೋಮು. ಕಥೆಯಲ್ಲಿ ಬರುವ ಪಾತ್ರಗಳು ಕಾಲ್ಪನಿಕ. ಯಾವುದೇ ವ್ಯಕ್ತಿಗಳಿಗೆ ಸಂಬಂಧಿಸಿದ್ದಲ್ಲಿ ಅದು ಕೇವಲ ಕಾಕತಾಳೀಯ ಮಾತ್ರ. ಓಕೆನಾ? ಒಬ್ಬರು ರಾಮು, ಇನ್ನೊಬ್ಬರು ಸೋಮು. ರಾಮು ಏನು ಮಾಡ್ತಾನೆ, ಅವನ ಹತ್ರ ಕೃಷಿಯ ಭೂಮಿ ಇದೆ. ಅದರಲ್ಲಿ ಅವನು ವೆಜಿಟೇಬಲ್ಸ್, ತರಕಾರಿಗಳನ್ನು ಬೆಳಿತಾನೆ. ಸೋಮು ಒಬ್ಬ ಪಾಟರ್, ಮಡಿಕೆ ಮಾಡುವವನು. ಈಗ ರಾಮುಗೆ ಅಡಿಗೆ ಮಾಡಲಿಕ್ಕೆ ಮಡಿಕೆ ಬೇಕು, ಸೋಮುಗೆ ಊಟ ಮಾಡಲಿಕ್ಕೆ, ಆಹಾರಕ್ಕೋಸ್ಕರ ತರಕಾರಿ ಬೇಕು. ಸೊ ಇಬ್ಬರು ಮೀಟಾಗಿ ರಾಮು ಹೇಳ್ತಾನೆ, ನಾನು ನಿನಗೆ ವೆಜಿಟೇಬಲ್ಸ್ ಕೊಡ್ತೇನೆ, ನೀನು ನನಗೆ ಮಡಿಕೆಗಳನ್ನು ಕೊಡು. ಓಕೆನಾ? ಏನು ಶುರುವಾಯಿತು ಇಲ್ಲಿ? ಎಕ್ಸ್ಚೇಂಜ್ ಶುರುವಾಯಿತು ಅಲ್ವಾ? ವಿನಿಮಯ ಮಾಡ್ಕೊಳ್ತಾರೆ. ಸೊ ಸೋಮುಗೆ ತರಕಾರಿ ಬೇಕಿತ್ತು, ಅದು ರಾಮು ಕೊಟ್ಟ. ರಾಮುಗೆ ಮಡಿಕೆ ಬೇಕಿತ್ತು, ಅದು ಸೋಮು ಕೊಟ್ಟ. ಸೊ ಎಕ್ಸ್ಚೇಂಜ್. ಮುಂದೆ ಪರಸ್ಪರ ವಿನಿಮಯ ಮುಂದುವರಿತಾ ಇದು ಟ್ರೇಡ್ ಅನ್ನುವಂಥ ಅಫಿಷಿಯಲ್ ಟರ್ಮನ್ನು ನಾವಲ್ಲಿ ಯೂಸ್ ಮಾಡ್ತೇವೆ. ವ್ಯಾಪಾರಕ್ಕೆ ಸಹ ಇದು ನಾವು ದಾರಿ ಮಾಡಿಕೊಡ್ತು ಅಂತ ಹೇಳ್ಬೋದು. ಈಗ ಇಬ್ಬರ ನಡುವೆ ಈ ಒಂದು ವಿನಿಮಯ ವ್ಯಾಪಾರ ನಡೀತಾ ಇದೆ. ಊರಿನಲ್ಲಿ ತುಂಬ ಜನ ಇರ್ತಾರೆ, ಎಲ್ಲರಿಗೂ ಯಾವುದಾದ್ರೂ ಒಂದು ವಸ್ತುವಿನ ಅವಶ್ಯಕತೆ ಇರುತ್ತೆ. ಹಾಗಾಗಿ ಈ ಒಂದು ಅವಶ್ಯಕತೆಯನ್ನು ಪೂರೈಸ್ಕೊಳ್ಳಿಕ್ಕೆ ಎಲ್ಲರೂ ಊರಿನಲ್ಲಿರೋ ಒಂದು ದೊಡ್ಡ ಮೈದಾನದಲ್ಲಿ ಸೇರಿ ಯಾರ್ಯಾರ ಹತ್ರ ಏನೇನಿದೆ, ಯಾರ್ಯಾರಿಗೆ ಏನೇನು ಬೇಕು ಅಂತ ಲೀಸ್ಟ್ ಮಾಡಿ ಎಲ್ಲ ಒಂದೊಂದು ಕಡೆ ಕೂತ್ಕೊಂಡಾದ್ಮೇಲೆ ನನ್ನ ಹತ್ರ ಇಂತಿಂಥ ವಸ್ತುಗಳಿದೆ, ಯಾರು ಬೇಕಾದರೂ ಬಂದು ತೆಗೆದುಕೊಳ್ಬಹುದು, ಅದಕ್ಕೆ ಬದಲಾಗಿ ನೀವು ಇದನ್ನು ಕೊಡಬೇಕು ಅಂತ ಕೂಗಲಿಕ್ಕೆ ಅಥವಾ ಅದನ್ನು ಎಲ್ರಿಗೂ ತಿಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಪ್ರದೇಶ ಎಲ್ಲರೂ ಸೇರಿ ಕೊಳ್ಳೋದು, ಮಾರಾಟ ಮಾಡೋದು, ಆ ಪ್ರದೇಶ ಇದೆಯಲ್ವಾ, ಅದಕ್ಕೆ ನಾವು ಸಿಂಪಲ್ ಆಗಿ ಮಾರ್ಕೆಟ್ ಅಂತ ಕರಿತೇವೆ, ಮಾರುಕಟ್ಟೆ. ಇತ್ತೀಚೆಗೆ ಅದನ್ನು ಅಫಿಷಿಯಲ್ ಆಗಿ ನಾವು ಬೇರೆ ಬೇರೆ ಹೆಸರಿಂದ ಸಹ ಕರಿತೇವೆ. ಆದರೆ ಬೇಸಿಕಲಿ ಎಲ್ಲ ಸೇರಿ ಒಂದು ಬೈಯರ್ಸ್ ಇರ್ತಾರೆ, ಇನ್ನೊಂದು ಸೆಲ್ಲರ್ಸ್ ಇರ್ತಾರೆ ಬೇಸಿಕ್ ಆಗಿ ಅಲ್ವಾ. ಬೈಯರ್ಸ್ ಅಂತಂದರೆ ಯಾರು? ಕೊಳ್ಳುವವರು. ಸೆಲ್ಲರ್ಸ್ ಅಂತಂದರೆ ಮಾರಾಟ ಮಾಡುವವರು. ಸೆಲ್ಲರ್ಸ್ ತಮ್ಮ ಹತ್ರ ಇರೋದನ್ನು ಸೆಲ್ ಮಾಡ್ತಾರೆ, ಬೈಯರ್ಸು ತಮಗೆ ಬೇಕಾಗಿರೋದನ್ನು ಬೈ ಮಾಡ್ತಾರೆ. ಆ ಪ್ರದೇಶ ಯಾವುದು? ಮಾರ್ಕೆಟ್. ಬರ್ತಾ ಬರ್ತಾ ಎಲ್ಲರ ಹತ್ರನೂ ಎಲ್ಲ ವಸ್ತು ಇರಲಿಲ್ಲ. ಸೊ ಒಂದು ಸ್ಟ್ಯಾಂಡರ್ಡ್, ಒಂದು ಮೀಡಿಯಂ ಬೇಕು. ಪ್ರತಿ ಸಾರಿನೂ ವಸ್ತುಗಳನ್ನೇ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಒಂದು ಮೀಡಿಯಮ್ ಆಫ್ ಎಕ್ಸ್ಚೇಂಜನ್ನು ತರ್ತಾರೆ. ಅದಕ್ಕೆ ನಾವು ಈಗ ಮನಿ ಅಂತ ಕರಿತೇವೆ. ಆವಾಗ ಬೇರೆ ಬೇರೆ ಟೂಲ್ಸನ್ನು ಯೂಸ್ ಮಾಡಿರಬಹುದು. ಸೊ ಮನಿಯ ಮೂಲಕ ಎಕ್ಸ್ಚೇಂಜ್ ನಡೀತಾ ಇದೆ ಈಗ. ಸೊ ಓವರ್ ಆಲ್ ಕಾನ್ಸೆಪ್ಟ್ ಇಷ್ಟು. ಇದರಲ್ಲಿ ಬರೋ ಬೇರೆ ಬೇರೆ ಟರ್ಮ್ಗಳನ್ನು ನಾವು ಮುಂದೆ ನೋಡ್ತಾ ಹೋಗ್ತೇವೆ. ಸೊ ಮೊದಲು ಎಕ್ಸ್ಚೇಂಜ್ ಶುರುವಾಯಿತು, ಟ್ರೇಡ್ ಆಗಿ ಕನ್ವರ್ಟ್ ಆಯಿತು. ಅದಾದಮೇಲೆ ಎಲ್ಲ ಸೇರಿ ದೊಡ್ಡ ಮಟ್ಟದಲ್ಲಿ ಮಾರ್ಕೆಟ್ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ನಿಧಾನವಾಗಿ ಮನಿ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಮಾರ್ಕೆಟಲ್ಲಿ ಬೈಯರ್ಸ್ ಇರ್ತಾರೆ, ಸೆಲ್ಲರ್ಸ್ ಇರ್ತಾರೆ. ಬೇಸಿಕ್ಕಲಿ ಇಷ್ಟು ಕಾನ್ಸೆಪ್ಟ್. ಈಗ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅಂದರೆ ಇಲ್ಲಿ ಬರೋ ಟರ್ಮ್ಗಳನ್ನು ನಾನು ಸರಿಯಾಗಿ ಡೀಟೇಲ್ ಆಗಿ ಹೇಳಬೇಕಾಗತ್ತೆ. ಓವರಾಲ್ ಕಾನ್ಸೆಪ್ಟ್ ಅಷ್ಟೇ. ಆದರೆ ಟ್ರೇಡ್ ಆ್ಯಂಡ್ ಎಕ್ಸ್ಚೇಂಜಿಗೆ ಸಂಬಂಧಪಟ್ಟ ಹಾಗೆ ವಾಟ್ ಇಸ್ ಟ್ರೇಡ್ ಆ್ಯಂಡ್ ಎಕ್ಸ್ಚೇಂಜ್ ಅಂತ ನೋಡೋದಾದರೆ, ಟ್ರೇಡ್ ಅಂತಂದರೆ ಆ್ಯಕ್ಟ್ ಆಫ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಒಬ್ಬರಿಗೆ ಒಂದು ಸರಕು ಅಥವಾ ಸೇವೆ ಅವಶ್ಯಕತೆ ಇರುತ್ತೆ, ಅವರಿಗೆ ಅದನ್ನು ಸೆಲ್ ಮಾಡೋದು. ಒಬ್ಬರು ಬೈ ಮಾಡ್ತಾರೆ, ಇನ್ನೊಬ್ಬರು ಸೆಲ್ ಮಾಡ್ತಾರೆ. ಅಂದರೆ ಎಕ್ಸ್ಚೇಂಜ್ ಇಸ್ ಗಿವಿಂಗ್ ಸಮಥಿಂಗ್ ಆಫ್ ವ್ಯಾಲ್ಯೂ ಆ್ಯಂಡ್ ರಿಸೀವಿಂಗ್ ಸಮಥಿಂಗ್ ಎಲ್ಸ್ ಇನ್ ರಿಟರ್ನ್. ಟ್ರೇಡ್ ಅಂದರೆ ಆ್ಯಕ್ಟ್ ಆಫ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗು. ಎಕ್ಸ್ಚೇಂಜ್ ಅಂತಂದರೆ ಪರಸ್ಪರ ವಿನಿಮಯ ಮಾಡಿಕೊಳ್ಳೋದು. ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗನ್ನು ನಾವು ಅಫಿಷಿಯಲ್ ಆಗಿ ಟ್ರೇಡ್ ಅಂತ ಹೇಳ್ತೇವೆ, ಆ ಒಂದು ಪ್ರೊಸೆಸ್ಸನ್ನು. ಎಕ್ಸ್ಚೇಂಜ್ ಅಂತಂದರೆ ನಿಮಗೇನೋ ಬೇಕು, ಅದನ್ನು ನಾನು ಕೊಡ್ತೇನೆ, ನನಗೆ ಬೇಕಾಗಿರೋದನ್ನು ನೀವು ಕೊಡ್ತೀರಿ ಅಲ್ವಾ. ರಿಸೀವಿಂಗ್ ಸಮಥಿಂಗ್ ಎಲ್ಸ್ ಇನ್ ರಿಟರ್ನ್. ಆವಾಗ ಏನಾಗುತ್ತೆ, ಇದೆರಡರಿಂದ ಇಟ್ ಹೆಲ್ಪ್ಸ್ ಪೀಪಲ್ ಗೆಟ್ ವಾಟ್ ದೇ ನೀಡ್ ಫ್ರಮ್ ಅದರ್ಸ್ ಹೂ ಹ್ಯಾವ್ ವಾಟ್ ದೇ ವಾಂಟ್ ಅಲ್ವಾ. ಬೇರೆಯವ್ರ ಹತ್ರ ನಿಮಗೂ ಬೇಕಾಗಿರೋದು ಇದೆ, ಅದನ್ನು ನೀವು ಪಡ್ಕೊಂಡು ಅವರಿಗೆ ಬೇಕಾಗಿರೋದನ್ನು ಕೊಡ್ತೀರಿ. ಹಾಗಾದರೆ ಟ್ರೇಡ್ ಯಾಕೆ ಬೇಕು?
ಯಾಕಂತಂದರೆ ಎಲ್ಲರೂ ಎಲ್ಲವನ್ನು ಪ್ರೊಡ್ಯೂಸ್ ಮಾಡಲಿಕ್ಕಾಗಲ್ಲ. ಅದಕ್ಕೋಸ್ಕರನೇ ಲಾಸ್ಟ್ ವಿಡಿಯೋದಲ್ಲಿ ಸ್ಪೆಷಲೈಸೇಷನ್ನು, ಡಿವಿಷನ್ ಆಫ್ ಲೇಬರು ಈ ಕಾನ್ಸೆಪ್ಟನ್ನು ನಾವು ನೋಡಿದ್ದೇವೆ. ಟ್ರೇಡ್ ಮಾಡೋದ್ರಿಂದ ಅಲ್ವಾ ಅದು ಟೈಮ್ ಮತ್ತು ಎಫರ್ಟನ್ನು ಉಳಿಸುತ್ತೆ. ನೀವೇ ಎಲ್ಲವನ್ನ ಮಾಡಬೇಕು ಅಂತ ಇಲ್ಲ. ಮಾರ್ಕೆಟಿಗೆ ಹೋಗಿ ನಿಮ್ಗೆ ಬೇಕಾಗಿರೋದನ್ನು ಮೊದಲೇ ಪ್ರೊಡ್ಯೂಸ್ ಮಾಡಿರ್ತಾರೆ, ಅದನ್ನು ಖರೀದಿ ಮಾಡಬಹುದು. ಗೊತ್ತಿದೆ, ಸ್ಪೆಷಲೈಸೇಷನು, ಡಿವಿಷನ್ ಆಫ್ ಲೇಬರ್ ಕನೆಕ್ಟ್ ಆಗುತ್ತೆ ಇದಕ್ಕೆ. ಆವಾಗ ಕ್ವಾಲಿಟಿ ಮತ್ತು ವೆರೈಟಿ ನಿಮ್ಗೆ ಜಾಸ್ತಿ ಸಿಗ್ತಾ ಹೋಗುತ್ತೆ. ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಇನ್ಕಮ್ ಜಾಸ್ತಿ ಆಗುತ್ತೆ. ಓವರ್ ಆಲ್ ಆಗಿ ಫೈನಲ್ ಆಗಿ ಎಲ್ಲಿ ಬಂದು ತಲುಪುತ್ತೆ, ಅದು ಇಕನಾಮಿಕ್ ಗ್ರೋತ್. ಟ್ರೇಡಿಂದ ಜಾಬ್ ಕ್ರಿಯೇಟ್ ಆಗುತ್ತೆ. ಜಾಬ್ ಸಿಕ್ಕಿದ್ರೆ ಇನ್ಕಮ್ ಬರುತ್ತೆ. ಇನ್ಕಮ್ ಬರೋದ್ರಿಂದ ನಿಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಉನ್ನತ ಮಟ್ಟಕ್ಕೆ ಹೋಗುತ್ತೆ. ಅದರಿಂದ ಓವರ್ ಆಲ್ ಪ್ರಾಸ್ಪೆರಿಟಿ, ಎಲ್ಲರೂ ಸಮೃದ್ಧಿಯಿಂದ ಸುಖದಿಂದ ಬದುಕಬಹುದು. ಹಾಗಾದರೆ ಹೇಗೆ ಟ್ರೇಡ್ ನಡೆಯುತ್ತೆ ಅಂತಂದರೆ, ಒಬ್ಬರು ಪ್ರೊಡಕ್ಷನ್, ಗೂಡ್ಸ್ ಆ್ಯಂಡ್ ಸರ್ವಿಸನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಗೂಡ್ಸ್ ಅಂತಂದರೆ ಬೇಕಾಗಿರೋ ವಸ್ತುಗಳು, ಸರಕುಗಳು. ಸರ್ವಿಸ್ ಅಂತಂದರೆ ಸೇವೆ. ಪ್ರೊಡಕ್ಷನ್ನಲ್ಲಿ ಒಂದು ವಸ್ತುವನ್ನು ಉತ್ಪಾದನೆ ಮಾಡಿ ಆದಮೇಲೆ ಅದನ್ನು ಮಾರ್ಕೆಟಿಗೆ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ ಅಲ್ವಾ. ಅದನ್ನು ಮಾರ್ಕೆಟಲ್ಲಿ ಹೋಗಿ, ಹೋಲ್ಸೇಲ್ ಮಾರ್ಕೆಟ್ ಇರಬಹುದು, ರೀಟೇಲ್ ಮಾರ್ಕೆಟ್ ಇರಬಹುದು. ಸೊ ಮಾರ್ಕೆಟಿಗೆ ಹೋಗಿ ಅದನ್ನು ಬೇರೆಯವ್ರ ಹತ್ರ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಬೈಯರ್ಸ್ ಪೇ ಮಾಡ್ತಾರೆ, ಸೆಲ್ಲರ್ಸ್ ಅದನ್ನು ಮನಿಯನ್ನು ರಿಸೀವ್ ಮಾಡ್ತಾರೆ. ಯಾರು ಅದನ್ನು ಬೈ ಮಾಡಿರ್ತಾರೋ ಅವರು ಫೈನಲಿ ಅದನ್ನು ಕನ್ಸ್ಯೂಮ್ ಮಾಡ್ತಾರೆ. ಕನ್ಸ್ಯೂಮರ್ ಅಂತ ನಾವು ಕರಿತೇವೆ ನೋಡಿ, ಗ್ರಾಹಕರು, ಕಸ್ಟಮರ್ ಅಂತ ಕರಿತೇವೆ. ಸೊ ಅವರು ತಮ್ಮ ನೀಡ್ಸ್ಗಳನ್ನು ಸ್ಯಾಟಿಸ್ಫೈ ಮಾಡ್ಕೊಳ್ಳಿಕ್ಕೆ ಈ ಗೂಡ್ಸ್ ಆರ್ ಸರ್ವಿಸ್ಗಳನ್ನು ಯೂಸ್ ಮಾಡ್ಕೊಳ್ತಾರೆ. ಇಲ್ಲಿ ಮನಿ ಬಂದ ಮೇಲೆ ಇಡೀ ಪ್ರಾಸೆಸ್ ಈಸಿ ಆಗ್ತಾ ಇದೆ. ಮನಿ ಮೇಕ್ಸ್ ಎಕ್ಸ್ಚೇಂಜ್ ಈಸಿಯರ್ ಬೈ ಆ್ಯಕ್ಟಿಂಗ್ ಆ್ಯಸ್ ಕಾಮನ್ ಮೆಷರ್ ಆಫ್ ವ್ಯಾಲ್ಯೂ. ಒಂದು ವಸ್ತುವಿನ ಮೌಲ್ಯವನ್ನು ನಿರ್ಧಾರ ಮಾಡಲಿಕ್ಕೆ ಮನಿ ಅನ್ನೋದು ಉತ್ತಮವಾದಂಥ ಒಂದು ವಿಧಾನ. ಇನ್ನು ಮಾರ್ಕೆಟ್ ಅಂತಂದರೆ ಏನು? ಸ್ಟಾರ್ಟಿಂಗ್ ಕಾನ್ಸೆಪ್ಟಲ್ಲಿ ಸಿಂಪಲ್ ಬೈಯರ್ಸು ಸೆಲ್ಲರ್ಸು ಇರ್ತಾರೆ ಅಂತ ನೋಡಿದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಟೈಪ್ಸ್ ಇದೆ ಮಾರ್ಕೆಟಲ್ಲೂ. ಮಾರ್ಕೆಟ್ ಈಸ್ ಎನಿ ಅರೇಂಜ್ಮೆಂಟ್ ವ್ಯಾರ್ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಕಮ್ ಟುಗೆದರ್ ಟು ಎಕ್ಸ್ಚೇಂಜ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಬೇಸಿಕ್ ಕಾನ್ಸೆಪ್ಟ್ ಅದೇ. ಮಾರಾಟ ಮಾಡೋರು ಇರ್ತಾರೆ, ಅದನ್ನು ಬೈ ಮಾಡೋರು ಇರ್ತಾರೆ. ಅವರೊಂದು ಪ್ರದೇಶದಲ್ಲಿ ಸೇರಿದರೆ ಅದು ಮಾರ್ಕೆಟು. ಫಿಸಿಕಲ್ ಮಾರ್ಕೆಟ್ ಅಂತಂದರೆ ಮೀಟ್ ಆಗೋದು ಪರ್ಸ್ನಲ್ ಆಗಿ, ಅಥವಾ ಫಿಸಿಕಲ್ ಸ್ಪೇಸಲ್ಲಿ ಮೀಟ್ ಆಗೋದು. ಈಗ ನಮ್ಮ ಊರಿನಲ್ಲಿ ಸಂತೆ ನಡೆಯುತ್ತೆ, ಮತ್ತು ಶಾಪ್ಸ್ ಇದೆ, ರಿಟೇಲ್ ಶಾಪ್ಸ್ ಇರುತ್ತೆ, ಅದೆಲ್ಲ ಫಿಸಿಕಲ್ ಮಾರ್ಕೆಟು. ವರ್ಚುವಲ್ ಮಾರ್ಕೆಟ್, ಆನ್ಲೈನ್ ಮಾರ್ಕೆಟು. ಈಗ ಅಮೆಝಾನು, ಫ್ಲಿಪ್ಕಾರ್ಟೆಲ್ಲ ನಾವು ನೋಡ್ತೀವಲ್ವಾ, ನಾವು ಅವರನ್ನು ಡೈರೆಕ್ಟಾಗಿ ಮೀಟ್ ಮಾಡೋದಿಲ್ಲ. ಆ ಆ್ಯಪ್ನ ಮೂಲಕ ನಾವು ಬೈ ಮಾಡ್ತೇವೆ, ಮತ್ತು ಡೆಲಿವರಿ ಪರ್ಸನ್ ಬಂದು ನಮಗೆ ಅದನ್ನು ತಲುಪಿಸ್ತಾರೆ. ಸೊ ಇಲ್ಲಿ ಕನೆಕ್ಷನ್ ಯಾವುದ್ರ ಮೂಲಕ ಇರೋದು? ಆನ್ಲೈನ್. ಅದಕ್ಕೆ ನಾವು ಇ ಕಾಮರ್ಸ್ ಅಂತ ಕರಿತೇವೆ. ಇನ್ನು ಫಿನಾನ್ಷಿಯಲ್ ಮಾರ್ಕೆಟ್, ಇದು ಮುಂದೆ ಫಿನಾನ್ಷಿಯಲ್ ಎಕಾನಮಿಯಲ್ಲಿ ನಾವು ಡೀಟೇಲ್ ಆಗಿ ನೋಡ್ತೇವೆ. ಆದರೆ ಇಲ್ಲಿ ಶೇರು, ಬಾಂಡು, ಕರೆನ್ಸಿ, ಈ ಥರ ಶೇರ್ ಮಾರ್ಕೆಟ್ ಅಂತ ಒಂದು ಸರಿ ಕಲ್ಪನೆ ಮಾಡ್ಕೊಳ್ಳಿ. ಬೇರೆ ಬೇರೆದು ಹೆಸರನ್ನು ಕೇಳಿರಬಹುದು ನೀವು. ನಿಫ್ಟಿ, ಸೆನ್ಸೆಕ್ಸ್, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು, ಈ ಥರ ಫಿನಾನ್ಷಿಯಲ್ ಮಾರ್ಕೆಟ್ ಅಂತ ಕರಿತೇವೆ. ಅದಕ್ಕೆ ಅದ್ರ ಬಗ್ಗೆ ಮುಂದೆ ಡೀಟೇಲ್ ಆಗಿ ನೋಡೋಣ. ಈಗ ಸದ್ಯಕ್ಕೆ ಗೊತ್ತಾಗದಿದ್ರೇನು ಪರವಾಗಿಲ್ಲ. ಫಿಸಿಕಲ್ ಮಾರ್ಕೆಟ್, ವರ್ಚುವಲ್ ಮಾರ್ಕೆಟ್ ಇದಾದರೂ ಗೊತ್ತಾಗಿರಬಹುದು. ಇನ್ನು ಮಾರ್ಕೆಟಲ್ಲಿ ಯಾರ್ಯಾರು ಇರ್ತಾರೆ ಹಾಗಾದರೆ? ಬೈಯರ್ಸ್ ಅಲ್ವಾ, ದೋಸ್ ಹೂ ವಾಂಟ್ ಟು ಬೈ ಗುಡ್ಸ್ ಆರ್ ಸರ್ವಿಸ್. ಸೆಲ್ಲರ್ಸ್ ಅಂತಂದರೆ ದೋಸ್ ಹೂ ಆಫರ್ ಗೂಡ್ಸ್ ಆರ್ ಸರ್ವಿಸ್ ಫಾರ್ ಸೇಲ್. ಯಾರು ಮಾರಾಟ ಮಾಡ್ತಾರೋ ಅವರು ಸೆಲ್ಲರ್ಸ್, ಯಾರು ಖರೀದಿ ಮಾಡ್ತಾರೋ ಅವರು ಬೈಯರ್ಸ್. ಗೂಡ್ಸ್ ಆರ್ ಸರ್ವಿಸ್ ಅಂತಂದರೆ ಏನು? ಎನಿಥಿಂಗ್ ದಟ್ ಕ್ಯಾನ್ ಸ್ಯಾಟಿಸ್ಫೈ ಹ್ಯೂಮನ್ ವಾಂಟ್ಸ್. ನಾವು ಸ್ಟಾರ್ಟಿಂಗಲ್ಲೇ ನೋಡಿದ್ವಿ, ನಮ್ಮ ವಾಂಟ್ಸ್ ಅನ್ಲಿಮಿಟೆಡ್, ರಿಸೋರ್ಸಸ್ ಆರ್ ವೆರಿ ಲಿಮಿಟೆಡ್. ನೆನಪಿದೆಯಾ? ನಮ್ಮ ಆಸೆಗಳು ಬಹಳ ಇದೆ, ಮುಗಿಯದಷ್ಟಿದೆ. ಆದರೆ ನಮ್ಮ ಹತ್ರ ಇರೋ ಸಂಪನ್ಮೂಲಗಳು ಬಹಳ ಕಡಿಮೆ. ಹಾಗಾಗಿ ನಾವು ಚಾಯ್ಸ್ ಮಾಡಬೇಕಾಗತ್ತೆ. ಆ ಮತ್ತೆ ಕತೆ ಗೊತ್ತಾಗಿರ್ಬೋದು ನಿಮಗೆ. ಸೊ ಗೂಡ್ಸ್ ಆರ್ ಸರ್ವಿಸ್ ಅಂತಂದರೆ ಇನ್ನೊಂದು ವಿಡಿಯೋ ಇದೆ, ಅದರ ಮೇಲೆ ಮುಂದೆ ಅಲ್ಲಿ ಡೀಟೇಲ್ ಆಗಿ ನೋಡೋಣ. ಅಲ್ಲಿ ಯಾವುದೇ ಒಂದು ವಸ್ತು ಅಥವಾ ಸೇವೆ ನಮ್ಮ ನೀಡ್ಸನ್ನು ಅಥವಾ ವಾಂಟ್ಸನ್ನು ಸ್ಯಾಟಿಸ್ಫೈ ಮಾಡುತ್ತೆ ಅಂತಂದರೆ ಅದು ಸರಕು ಅಥವಾ ಸೇವೆ ಅಂತ ಹೇಳ್ಬೋದು. ಅದನ್ನು ಖರೀದಿ ಮಾಡಬೇಕಾದ್ರೆ ನಾವು ಒಂದು ಮೌಲ್ಯವನ್ನು ತೆರಬೇಕಾಗುತ್ತೆ ಅಲ್ವಾ, ಪ್ರೈಸ್ ಅಂತ ಕರಿತೇವೆ. ವ್ಯಾಲ್ಯೂ ಸೆಟ್ ಫಾರ್ ಅ ಗುಡ್ ಆರ್ ಸರ್ವಿಸ್ ಇನ್ ಟರ್ಮ್ಸ್ ಆಫ್ ಮನಿ. ನಾವು ಅದನ್ನು ಪರ್ಚೇಸ್ ಮಾಡಬೇಕಾದ್ರೆ ಏನು ಹಣವನ್ನು ಕೊಡ್ತೇವೋ ಅದು ಪ್ರೈಸ್. ಮತ್ತು ಹೇಗೋ ಒಂದಿನ 10 ರೂಪಾಯಿ, ಇನ್ನೊಂದಿನ 100 ರೂಪಾಯಿ, ಮತ್ತೊಂದಿನ 1000 ರೂಪಾಯಿ ಒಂದು ವಸ್ತುವಿಗೆ, ಹೀಗೆ ಹೇಗೋ ಮನಸ್ಸಿಗೆ ಬಂದ ಹಾಗೆ ರೂಲ್ಸನ್ನು ಅಥವಾ ಅಲ್ಲಿರೋ ಪ್ರೈಸನ್ನು ಜಾಸ್ತಿ ಮಾಡ್ತಾ ಹೋದರೆ
ನೀವು ಯಾವುದೋ ಒಂದು ಅಂಗಡಿಗೆ ಹೋಗಿರ್ತೀರಿ, ಇವತ್ತು ಹೋಗಿ ಕೇಳಿದರೆ ಒಂದು ಚಾಕ್ಲೇಟಿಗೆ 10 ರೂಪಾಯಿ, ನಾಳೆ ಹೋಗಿ ಕೇಳಿದರೆ 100 ರೂಪಾಯಿ, ಮತ್ತು ಯಾವಾಗಲೋ ಬಂದಾಗ 150 ರೂಪಾಯಿ. ಅಂಗಡಿಯವನು ಹೀಗೆ ಪದೇ ಪದೇ ಆ ಪ್ರೈಸನ್ನು ಚೇಂಜ್ ಮಾಡ್ತಾ ಇದ್ದರೆ ಆವಾಗ ನಾವು ಆ ಅಂಗಡಿಗೆ ಜಾಸ್ತಿ ಹೋಗೋದಿಲ್ಲ ಅಲ್ವಾ. ಎಲ್ಲಿ ಒಂದು ಸರ್ಟಿನಿಟಿ ಇರುತ್ತೋ ಅಲ್ಲಿ ನಾವು ಹೋಗ್ತೇವೆ. ಸೊ ಅದಕ್ಕೋಸ್ಕರ ಸರ್ಟಿನಿಟಿಗೋಸ್ಕರ, ಟ್ರಸ್ಟ್ ಬಿಲ್ಡ್ ಆಗಲಿಕ್ಕೋಸ್ಕರ ನಮಗೆ ಏನು ಬೇಕಾಗುತ್ತೆ? ರೂಲ್ಸ್, ಇನ್ಫಾರ್ಮೇಷನ್ ಅಲ್ವಾ. ಏನೇನು ಯಾವ ರೀತಿ ನಡೆಯುತ್ತೆ ವ್ಯಾಪಾರ, ಮತ್ತು ನಾವು ಟ್ರಸ್ಟ್, ನಂಬಿಕೆ ಇಡಬಹುದಾ ಅಲ್ವಾ. ಇದೆಲ್ಲ ಬಹಳ ಮುಖ್ಯವಾದಂಥ ಅಂಶಗಳು. ಮಾರ್ಕೆಟ್ ಚೆನ್ನಾಗಿ ನಡಿಬೇಕು ಅಂತಂದರೆ ಅದರ ರೂಲ್ಸ್ಗಳು, ಅಲ್ಲಿ ಏನೇನು ನಡೆಯುತ್ತೆ, ಹೇಗೆ ನಡೆಯುತ್ತೆ ಅನ್ನುವಂಥ ಇನ್ಫಾರ್ಮೇಷನ್ ನಮಗೆ ಗೊತ್ತಿರಬೇಕು. ಆವಾಗ ಕಸ್ಟಮರ್ ಮತ್ತು ಪ್ರೊಡಕ್ಷನ್, ಸೆಲ್ಲರ್ಸ್ ಇವರೆಲ್ಲ ಒಟ್ಟಾಗಿ ಚೆನ್ನಾಗಿ ಆ ಒಂದು ಪ್ರೊಸೆಸ್ನ ನಿಭಾಯಿಸಬಹುದು. ಇನ್ನು ಮಾರ್ಕೆಟ್ನಲ್ಲಿ ತುಂಬ ಬೇರೆ ಬೇರೆ ಟೈಪ್ಸ್ ಇದೆ. ಒಂದು ನೇಚರ್ ಆಫ್ ಗೂಡ್ಸ್, ಅದರ ಆಧಾರದ ಮೇಲೆ ಗೂಡ್ಸ್ ಮಾರ್ಕೆಟ್ ಅಂದರೆ ಈಗ ನಾವು ಹಣ್ಣು, ಬಟ್ಟೆ, ಮೊಬೈಲು, ರೈಸು ಇದೆಲ್ಲ ಖರೀದಿ ಮಾಡೋದು ಗೂಡ್ಸ್ ಮಾರ್ಕೆಟಲ್ಲಿ. ಕಣ್ಣಿಗೆ ಕಾಣುತ್ತೆ ಅದು, ಹಣ್ಣು, ಬಟ್ಟೆ ಇದೆಲ್ಲ ಅಲ್ವಾ, ಅದು ಗೂಡ್ಸ್ ಪ್ರಾಡಕ್ಟ್, ನಮ್ಮ ಕಣ್ಮುಂದೆ ಕಾಣೋದು. ಸರ್ವಿಸ್ ಮಾರ್ಕೆಟ್ ಅಂತಂದರೆ ಎಜುಕೇಷನ್, ಹೆಲ್ತ್ ಕೇರ್, ಟ್ರಾನ್ಸ್ಪೋರ್ಟ್ ಇದೆಲ್ಲ ಸೇವೆಗಳ ಸಾಲಿನಲ್ಲಿ ಬರುತ್ತೆ. ಅಂದರೆ ಇದನ್ನು ನೀವು ಟಚ್ ಮಾಡಲಿಕ್ಕೆ ಆಗೋದಿಲ್ಲ. ಶಿಕ್ಷಣವನ್ನು ಟಚ್ ಮಾಡಲಿಕ್ಕಾಗುತ್ತಾ? ನಮ್ಮ ಆರೋಗ್ಯವನ್ನು ನಾವು ಟಚ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ನಾವು ಪಡ್ಕೊಳ್ತಾ ಇರೋದು ಸೇವೆ. ಅದು ಆ ಸೇವೆಯನ್ನು ಒದಗಿಸುವವರು ಮಾರ್ಕೆಟ್ನಲ್ಲಿ ಇರ್ತಾರೆ. ಎಜುಕೇಷನ್ ಸಿಸ್ಟಮ್ ಇರಬಹುದು. ಸೊ ನೇಚರ್ ಆಫ್ ಗೂಡ್ಸ್ ಆಧಾರದ ಮೇಲೆ ಗೂಡ್ಸ್ ಮಾರ್ಕೆಟ್ ಇದೆ, ಸರ್ವಿಸ್ ಮಾರ್ಕೆಟ್ ಇದೆ. ಇನ್ನು ಕಾಂಪಿಟೇಷನ್ ಆಧಾರದ ಮೇಲೆ ತುಂಬ ಟೈಪ್ಸ್ ಇದೆ. ಇಲ್ಲಿ 2 ನೋಡೋಣ, ಪರ್ಫೆಕ್ಟ್ ಕಾಂಪಿಟೇಷನ್ ಮತ್ತು ಮೊನೋಪೊಲಿ. ಪರ್ಫೆಕ್ಟ್ ಕಾಂಪಿಟೇಷನ್ ಅಂತಂದರೆ ತುಂಬ ಬಯರ್ಸ್ ಇರ್ತಾರೆ, ಸೆಲ್ಲರ್ಸು ತುಂಬ ಇರ್ತಾರೆ, ಗೂಡ್ಸ್ ಎಲ್ಲ ಐಡೆಂಟಿಕಲ್ ಆಗಿರುತ್ತೆ. ನಿಮ್ಮ ಊರಿನಲ್ಲಿ ವಾರದಲ್ಲಿ ಒಂದು ದಿನ ಸಂತೆ ಆಗಬಹುದು, ತುಂಬ ತರಕಾರಿ ಅಂಗಡಿ ಬಂದಿರುತ್ತೆ ಅಲ್ವಾ, ಅದು ಪರ್ಫೆಕ್ಟ್ ಕಾಂಪಿಟೇಷನ್ಗೆ ಎಕ್ಸಾಂಪಲ್ ಅಂತ ಹೇಳ್ಬೋದು. ಐಡೆಂಟಿಕಲ್ ಗೂಡ್ಸ್ ಇರುತ್ತೆ, ತುಂಬ ಬಯರ್ಸ್ ಇರ್ತಾರೆ, ತುಂಬ ಸೆಲ್ಲರ್ಸ್ ಇರ್ತಾರೆ. ನಿಮ್ಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ನೀವು ಬೈ ಮಾಡ್ತೀರಿ. ಇದು ಪರ್ಫೆಕ್ಟ್ ಕಾಂಪಿಟೇಷನ್. ಇದರ ಅಪೋಸಿಟ್ ಏನು? ಮೊನೋಪೊಲಿ. ಅಂದರೆ ಓನ್ಲಿ ಒನ್ ಸೆಲ್ಲರ್, ನೋ ಕ್ಲೋಸ್ ಸಬ್ಸ್ಟಿಟ್ಯೂಟ್ಸ್. ನಿಮಗೇನಾದರೂ ಬೇಕು ಅಂತಾದರೆ ಆ ಅಂಗಡಿಗೆ ಮಾತ್ರ ಹೋಗಬೇಕು. ಈಗ ಹಳ್ಳಿಗಳಲ್ಲೆಲ್ಲ ಯಾವುದಾದ್ರೂ ಒಂದು ಎಲೆಕ್ಟ್ರಾನಿಕ್ ಶಾಪ್ ಇರುತ್ತೆ, ಅಂದರೆ ಮೊಬೈಲ್ ಸರಿ ಮಾಡಿಕೊಡೋರು, ಲ್ಯಾಪ್ಟಾಪ್ ಸರಿ ಮಾಡಿಕೊಡೋರು, ಈ ಥರ. ಊರಿನಲ್ಲಿ ಒಂದೇ ಅಂಗಡಿ, ನಿಮಗೇನಾದರೂ ಬೇಕು ಅಂದರೆ ಆ ಅಂಗಡಿಗೆ ಮಾತ್ರ ಹೋಗಬೇಕು. ಆ ಅಂಗಡಿಯಲ್ಲಿರೋವಂಥ ಅಂಗಡಿ ಮಾಲೀಕ ಎಷ್ಟು ಪ್ರೈಸ್ ಹೇಳ್ತಾನೋ ಅದನ್ನು ಕೊಡಲೇಬೇಕಾಗತ್ತೆ. ಅದು ಮೊನೋಪೊಲಿ, ಏಕಸ್ವಾಮ್ಯತೆ ಅಂತ ಹೇಳ್ತೀವಲ್ವಾ. ಬೇರೆ ದಾರಿ ಇಲ್ಲ, ಅಲ್ಲಿಗೆ ಹೋಗಬೇಕು, ಅವ್ರು ಹೇಳಿದ್ದನ್ನು ನಾವು ಕೇಳಬೇಕಾಗತ್ತೆ. ಅವ್ರು ಹೇಳಿದಷ್ಟು ಹಣವನ್ನು ಕೊಟ್ಟರೆ ಮಾತ್ರ ನಮಗೆ ಅವರ ಸರ್ವಿಸ್ ಅಥವಾ ಗೂಡ್ಸ್ ಆರ್ ಸರ್ವಿಸ್ ಯಾವುದಾದ್ರೂ ಸಿಗುತ್ತೆ. ಓನ್ಲಿ ಒನ್ ಸೆಲ್ಲರ್, ಮತ್ತು ಅವರಿಗೆ ಸರಿಯಾದಂತಹ ಕಾಂಪಿಟೇಷನ್ ಇಲ್ಲ ಅಲ್ಲಿ. ಸೊ ಕಾಂಪಿಟೇಷನ್ ಆಧಾರದ ಮೇಲೆ ಒಂದು ಪರ್ಫೆಕ್ಟ್ ಕಾಂಪಿಟೇಷನ್ನು, ಇನ್ನೊಂದು ಮೊನೋಪೊಲಿ. ಇದರಲ್ಲಿ ಡಿಯೋಪೊಲಿ, ಈ ಥರ ಬೇರೆ ಬೇರೆ ಕಾನ್ಸೆಪ್ಟ್ ಬರುತ್ತೆ. ಸದ್ಯಕ್ಕೆ ಇದೆರಡು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಮುಂದೆ ನೋಡೋಣ. ಇನ್ನು ಟೈಮ್ ಆಧಾರದ ಮೇಲೆ ಸ್ಪಾಟ್ ಮಾರ್ಕೆಟ್ ಮತ್ತು ಫ್ಯೂಚರ್ ಮಾರ್ಕೆಟ್. ಸ್ಪಾಟ್ ಮಾರ್ಕೆಟ್ ಅಂತಂದರೆ ಇಮಿಡಿಯೇಟ್ ಆಗಿ ನಮಗೇನು ಬೇಕತ್ತೋ ಆನ್ ಸ್ಪಾಟ್ ಅಂತ ಹೇಳ್ತೀವಲ್ವಾ, ಇಮಿಡಿಯೇಟ್ ಆಗಿ ಡೆಲಿವರಿ ಆಗೋದು. ಡೈಲಿ ಯಾವುದಾದ್ರೂ ಅಂಗಡಿಗೆ ಹೋಗ್ತೀರಿ, ವೆಜಿಟೇಬಲ್ ಖರೀದಿ ಮಾಡ್ತೀರಿ, ಅದೆಲ್ಲ ಸ್ಪಾಟ್ ಮಾರ್ಕೆಟ್. ಫ್ಯೂಚರ್ ಮಾರ್ಕೆಟ್ ಅಂತಂದರೆ ಈ ಡೆರಿವೇಟಿವ್ಸು, ಸ್ಟಾಕ್ ಮಾರ್ಕೆಟ್ ಇದೆಲ್ಲ ಇದೆಯಲ್ವಾ, ಕಮಾಡಿಟಿ ಫೀಚರ್ಸು ಅದೆಲ್ಲ ಅಲ್ಲಿ ಬರುತ್ತೆ. ಫ್ಯೂಚರ್ ಟ್ರೇಡಿಂಗ್ ಈ ಥರ ಆ ಒಂದು ಕಾನ್ಸೆಪ್ಟ್, ಅದು ಸ್ಟಾಕ್ ಮಾರ್ಕೆಟು ಅಥವಾ ನೀವು ಡೆರಿವೇಟಿವ್ಸ್ ಅದು ಬೇರೆ ಕಾನ್ಸೆಪ್ಟು. ತುಂಬ ಡೀಟೇಲಾಗಿ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ಫ್ಯೂಚರ್ ಮಾರ್ಕೆಟಲ್ಲಿ ತಕ್ಷಣ ನಿಮಗೆ ಡೆಲಿವರಿ ಆಗೋದಿಲ್ಲ, ಅಷ್ಟು ಗೊತ್ತಿರಲಿ. ಫ್ಯೂಚರಲ್ಲಿ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಇನ್ನು ಏರಿಯಾ ವೈಸ್ ನೋಡೋದಾದರೆ ಲೋಕಲ್ ಮಾರ್ಕೆಟ್ ಆ ಒಂದು ವಿಲೇಜ್ನಲ್ಲಿ ಅಥವಾ ಸಿಟಿಯಲ್ಲಿ ಇರೋದು. ಗ್ಲೋಬಲ್ ಮಾರ್ಕೆಟ್ ಅಂತಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇರೋದು, ಬೇರೆ ಬೇರೆ ಕಂಟ್ರಿಗಳ ನಡುವೆ ನಡೆಯೋದು. ಸೊ ನೇಚರ್ ಆಫ್ ಗೂಡ್ಸ್ ಆಧಾರದ ಮೇಲೆ ಗೂಡ್ಸು, ಸರ್ವಿಸ್ಸು. ಕಾಂಪಿಟೇಷನ್ ಆಧಾರದ ಮೇಲೆ ಪರ್ಫೆಕ್ಟು, ಮೊನೋಪೊಲಿ. ಟೈಮ್ ಆಧಾರದ ಮೇಲೆ ಆನ್ ಸ್ಪಾಟು, ಫ್ಯೂಚರು. ಏರಿಯಾದಲ್ಲಿ ಲೋಕಲ್ಲು, ಗ್ಲೋಬಲ್. ಇನ್ನು ಮಾರ್ಕೆಟಲ್ಲಿ ಪ್ರೈಸ್ ಹೇಗೆ ಡಿಟರ್ಮೈನ್ ಆಗುತ್ತೆ ಅಲ್ವಾ, ಒಂದು ವಸ್ತುವಿಗೆ ಇದೇ ಬೆಲೆ ಅಂತ ಹೇಗೆ ಡಿಸೈಡ್ ಮಾಡ್ತಾರೆ? ಹೇಗೆ ಅಂತಂದರೆ ಪ್ರೈಸ್ ಇಸ್ ಡಿಟರ್ಮೈನ್ಡ್ ಬೈ ದ ಇಂಟರಾಕ್ಷನ್ ಆಫ್ ಡಿಮ್ಯಾಂಡ್. ಡಿಮ್ಯಾಂಡ್ ಯಾರ ಹತ್ರ ಇರೋದು? ಯಾರು ಡಿಮ್ಯಾಂಡ್ ಮಾಡ್ತಾರೆ? ಬೈಯರ್ಸ್. ನಾವು ಬೈಯರ್ಸ್ ಅಂತ ಇಟ್ಕೊಂಡ್ರೆ ನಮಗೆ ಯಾವುದೋ ಒಂದು ವಸ್ತು ಬೇಕು. ಉದಾಹರಣೆಗೆ ಊಟ ಮಾಡಲಿಕ್ಕೆ ನಮಗೆ ಈಗ ಅಕ್ಕಿ ಅಥವಾ ಗೋಧಿ ಯಾವುದಾದ್ರೂ ಒಂದು ವಸ್ತು ಬೇಕು. ನಮ್ಮ ಡಿಮ್ಯಾಂಡ್ ಆಧಾರದ ಮೇಲೆ
ಅಲ್ಲಿಂದ ಪ್ರೊಡಕ್ಷನ್ ಅವರಿಗೆ ಒಂದು ಸೂಚನೆ ಸಿಗುತ್ತೆ. ಓಹೋ, ಇಷ್ಟು ಡಿಮ್ಯಾಂಡ್ ಇದೆ, ಹಾಗಾಗಿ ಇದರ ಆಧಾರದ ಮೇಲೆ ನಾವು ಇಷ್ಟು ಪ್ರೊಡ್ಯೂಸ್ ಮಾಡೋಣ, ಆಮೇಲೆ ಈ ಒಂದು ಬೆಲೆಗೆ ಅದನ್ನು ಸೆಲ್ ಮಾಡೋಣ. ಸೊ ಆ ಒಂದು ಇಂಟರಾಕ್ಷನ್ ಇದೆ ನೋಡಿ, ಎಷ್ಟು ಡಿಮ್ಯಾಂಡ್ ಇದೆ ಮತ್ತು ಯಾವ ರೀತಿ ಸಪ್ಲೈ ಆಗಬೇಕು. ಡಿಮ್ಯಾಂಡ್ ಬರೋದು ಬಯರ್ಸ್ ಸೈಡಿಂದ, ಯಾರು ಖರೀದಿ ಮಾಡ್ತಾ ಇರ್ತಾರೋ ಅವರದ್ದು ಡಿಮ್ಯಾಂಡ್, ಯಾರು ಸೆಲ್ ಮಾಡ್ತಾ ಇರ್ತಾರೋ ಅವರದ್ದು ಸಪ್ಲೈ. ಅರ್ಥ ಆಗ್ತಾ ಇದೆಯಾ? ಅಂಗಡಿಲಿರುವಂಥ ಒಂದು ರೇಷನ್ ಶಾಪ್ ಅಥವಾ ಯಾವುದೋ ಒಂದು ದಿನಸಿ ಅಂಗಡಿಗೆ ಹೋದರೆ, ನೀವು ಹೋದಾಗ ನೀವು ಯಾರಾಗಿರ್ತೀರಿ? ನೀವು ಬೈಯರ್, ಏನನ್ನೋ ಕೊಂಡ್ಕೊಳ್ಳಿಕ್ಕೆ ಹೋಗಿರ್ತೀರಿ. ಅಲ್ಲಿರೋ ಅಂಗಡಿಯವನು ಅವನೇನು ಸೆಲ್ಲರ್. ನೀವು ಮಾಡೋದೇನು? ನೀವು ಇಡೋದು ಒಂದು ಡಿಮ್ಯಾಂಡ್, ನನಗಿಂತ ವಸ್ತು ಬೇಕು ಅಂತ. ಅವನೇನು ಹೇಳ್ತಾನೆ? ಓಕೆ, ನಮ್ಮ ಹತ್ರ ಈ ವಸ್ತು ಇದೆ, ಹಾಗಾಗಿ ಈ ಒಂದು ವ್ಯಕ್ತಿಗೆ ಅದನ್ನು ಸೆಲ್ ಮಾಡೋಣ ಇಂತಿಷ್ಟು ಬೆಲೆಗೆ. ಆ ವ್ಯಕ್ತಿ ನಿಮಗೆ ಅದನ್ನು ಸೆಲ್ ಮಾಡಲಿಕ್ಕೆ ಅವನ ಹತ್ರ ಸಪ್ಲೈ ಇರಬೇಕಾಗತ್ತೆ ಅಲ್ವಾ? ಅವನ ಹತ್ರ ಆ ಒಂದು ಸ್ಟಾಕ್ ಇರಬೇಕಾಗತ್ತೆ. ಇಲ್ದಿದ್ರೆ ಅವನೇನು ಹೇಳ್ತಾನೆ? ಸ್ಟಾಕ್ ಇಲ್ಲ ಅಂತ ಹೇಳ್ತಾನೆ. ಸೊ ಡಿಮ್ಯಾಂಡು ಸಪ್ಲೈ, ಬೈಯರು ಸೆಲ್ಲರು, ಈ ಒಂದು ಇಂಟರಾಕ್ಷನ್ ಇದೆಯಲ್ವಾ, ಇದ್ರ ಮೂಲಕ ಪ್ರೈಸ್ ಡಿಟರ್ಮೈನ್ ಆಗುತ್ತೆ. ಡಿಮ್ಯಾಂಡ್ ಅಂತಂದರೆ ಹೌ ಮಚ್ ಬೈಯರ್ಸ್ ವಾಂಟ್ ಟು ಬೈ ಅಟ್ ಡಿಫ್ರೆಂಟ್ ಪ್ರೈಸಸ್. ಇಂದು ಗ್ರಾಫು ನೋಡಿ, ಇಲ್ಲಿ 2 ಗ್ರಾಫ್ ಇದೆ ನೋಡಿ. ಕ್ವಾಂಟಿಟಿ ತುಂಬ ಇದೆ ಅಂತ ಆದರೆ ಆವಾಗ ಪ್ರೈಸ್ ಇಳಿತಾ ಹೋಗುತ್ತೆ ಅಲ್ವಾ? ಈಗ ಒಂದು ಟೊಮೆಟೊ ಮಾರಾಟ ಮಾಡುವನು ಅಂಗಡಿಗೆ ಹೋದರೆ, ಒಬ್ಬ ರೈತ ಇದ್ದಾನೆ, ಅವನ ಹಳ್ಳಿಯಲ್ಲಿ ಟೊಮೆಟೊ ಬೆಳೆದಿರ್ತಾನೆ, ನಗರಕ್ಕೆ ಬಂದು ಮಾರಾಟ ಮಾಡಿರ್ತಾನೆ. ಮಧ್ಯಾಹ್ನದ ಹೊತ್ತಿಗೆ ಹೋದರೆ ಪ್ರೈಸ್ ಜಾಸ್ತಿ ಇರುತ್ತೆ, ಸಂಜೆ ಹೊತ್ತಿಗೆ ಹೋದರೆ ಪ್ರೈಸ್ ಇಳಿದಿರುತ್ತೆ. ಟೊಮೆಟೊ ತುಂಬ ಹಾಗೆ ಉಳಿದಿರುತ್ತೆ ನೋಡಿ. ಟೊಮೆಟೊ ಇನ್ನೂ ಉಳಿದಿದೆ, ಜಾಸ್ತಿ ಕ್ವಾಂಟಿಟಿ ಇದೆ ಅವನ ಹತ್ರ, ಹೇಗಾದರೂ ಮಾಡಿ ಸೆಲ್ ಮಾಡೋಣ, ಇಲ್ಲದಿದ್ದರೆ ಹಾಳಾಗುತ್ತೆ ಅದು. ಸೊ ಆವಾಗೇನು ಮಾಡ್ತಾನೆ ಅವನು? ಪ್ರೈಸ್ ಕಡಿಮೆ ಮಾಡ್ತಾನೆ. ಕ್ವಾಂಟಿಟಿ ಜಾಸ್ತಿ ಇದ್ದಾಗ ಪ್ರೈಸ್ ಕಡಿಮೆ ಮಾಡ್ತಾನೆ, ಅಂದರೆ ಒಟ್ಟಾರೆ ಎಲ್ಲ ಸೇಲ್ ಆದರೆ ಅಷ್ಟಾದರೂ ಬಂತಲ್ವಾ? ಸೊ ಆ ರೀತಿ ಕ್ವಾಂಟಿಟಿ ಜಾಸ್ತಿ ಇದ್ದಾಗ ಪ್ರೈಸ್ ಕಡಿಮೆ ಮಾಡ್ತಾನೆ. ಸೊ ಮಾರ್ಕೆಟ್ ಪ್ರೈಸ್ ಡೌನ್ ಆಗುತ್ತೆ ಕ್ವಾಂಟಿಟಿ ಹೆಚ್ಚಾಗ್ತಾ ಇದ್ದ ಹಾಗೆ. ಅದೇ ಸಪ್ಲೈ, ಈಗ ಅವನ ಹತ್ರ ಕಡಿಮೆ ಇದೆ, ಸಪ್ಲೈ ತುಂಬ ಕಡಿಮೆ ಇದೆ ಅಂತಂದರೆ ಅವನೇನು ಹೇಳ್ತಾನೆ? ಇರೋದಿಷ್ಟೇ, ಕೊಟ್ಟರೆ ನೀವು ದುಡ್ಡು ಕೊಟ್ಟರೆ ಓಕೆ, ಇಲ್ದಿದ್ರೆ ಬೇರೆಯವ್ರಿಗೆ ಕೊಡ್ತೇನೆ. ಮತ್ತು ಲಿಮಿಟೆಡ್ ಕ್ವಾಂಟಿಟಿ ಅಂತ ಹೇಳ್ತೀವಲ್ವಾ, ಸ್ಟಾಕ್ ಇಲ್ಲ, ಮತ್ತು ಇದು ಬೇಕು ಅಂತಂದರೆ ಇಷ್ಟು ಹಣ ಕೊಡಲೇಬೇಕು. ಸೊ ಸಪ್ಲೈ ಜಾಸ್ತಿ ಆಗಿದ್ದಾಗ, ತುಂಬ ಇದ್ದರೆ ಅವನ ಹತ್ರ, ಅವಾಗೇನು ಮಾಡ್ತಾನೆ ಅವನು? ಪ್ರೈಸ್ ಕಡಿಮೆ ಮಾಡ್ತಾನೆ. ತುಂಬ ಇಲ್ಲ ಅಂತಂದರೆ, ಇಷ್ಟೇ ಇದೆ ಅಂತಂದರೆ ಪ್ರೈಸ್ ಜಾಸ್ತಿ ಮಾಡ್ತಾನೆ. ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಪ್ರೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅಟ್ ದ ಪಾಯಿಂಟ್ ವೇರ್ ಡಿಮ್ಯಾಂಡ್ ಈಸ್ ಈಕ್ವಲ್ ಟು ಸಪ್ಲೈ, ದ ಮಾರ್ಕೆಟ್ ಪ್ರೈಸ್ ಈಸ್ ಫಾರ್ಮ್ಡ್. ಯಾವಾಗ ನಮ್ಮ ಡಿಮ್ಯಾಂಡು ಮತ್ತು ಸಪ್ಲೈ ಎರಡು ಕರೆಕ್ಟ್ ಆಗುತ್ತೋ ಆವಾಗ ಒಂದು ಪ್ರೈಸ್ ಅಂತ ಫಿಕ್ಸ್ ಆಗುತ್ತೆ. ಇಫ್ ಡಿಮ್ಯಾಂಡ್ ಇಸ್ ಗ್ರೇಟರ್ ದೆನ್ ಸಪ್ಲೈ, ಪ್ರೈಸ್ ರೈಸಸ್. ನಿಮಗೆ ಏನೋ ಒಂದು ವಸ್ತು ಬೇಕು, ಇವತ್ತೇ ಬೇಕು ಅಂತ ಹೇಳಿದ್ರೆ ಕೊಡ್ತೇನೆ, ಆದರೆ ಜಾಸ್ತಿ ಹಣ ಕೊಡಬೇಕು ಅಂತ ಹೇಳ್ತಾರೆ. ಬೇಕಿದ್ರೆ ಕೇಳಿ, ಎಲೆಕ್ಟ್ರಾನಿಕ್ ಶಾಪಲ್ಲಿ ಎಲ್ಲ ಬೇರೆ ಕಡೆ ಸಹ ನೀವು ಕೇಳಿರ್ಬೋದು. ನೀವು ಡಿಮ್ಯಾಂಡ್ ಜಾಸ್ತಿ ಇಟ್ಟರೆ ಆವಾಗ ಪ್ರೈಸ್ ಜಾಸ್ತಿ ಮಾಡ್ತಾರೆ, ಸಪ್ಲೈ ಕಡಿಮೆ ಇದ್ದರೆ. ಅದೇ ಸಪ್ಲೈ ಜಾಸ್ತಿ ಇದ್ದರೆ, ಡಿಮ್ಯಾಂಡ್ ಅಷ್ಟಿಲ್ಲ ಅಂತಂದರೆ ಪ್ರೈಸ್ ಕಡಿಮೆ ಆಗುತ್ತೆ ಅಲ್ವಾ? ಗೊತ್ತಾಗ್ತಾ ಇದೆಯಾ? ಡಿಮ್ಯಾಂಡ್ ಅಂತಂದರೆ ಬೇಡಿಕೆ. ನಿಮ್ಮ ಬೇಡಿಕೆ ಜಾಸ್ತಿ ಇದ್ದಷ್ಟು ಅವರು ಪ್ರೈಸನ್ನು ಜಾಸ್ತಿ ಮಾಡ್ತಾರೆ. ನಿಮ್ಮ ಬೇಡಿಕೆ ಕಡಿಮೆ ಇದ್ದಷ್ಟು ಅವರು ಪ್ರೈಸನ್ನು ಕಡಿಮೆ ಮಾಡ್ತಾರೆ, ಅವರಿಗೆ ಸೇಲ್ ಆಗಬೇಕು. ಇದು ಡಿಮ್ಯಾಂಡ್ ಮತ್ತು ಪ್ರೈಸು ಡೈರೆಕ್ಟ್ಲಿ ಪ್ರಪೋರ್ಷನಲ್ಲು. ಅದೇ ಸಪ್ಲೈಲಿ ಏನಾಗುತ್ತೆ ನೋಡಿ, ಸಪ್ಲೈ ಅವ್ರ ಹತ್ರ ತುಂಬ ಇದೆ, ಯಾವುದೋ ಒಂದು ವಸ್ತು ಸಪ್ಲೈ ಜಾಸ್ತಿ ಇದೆ, ಎಲ್ಲವನ್ನ ಸೇಲ್ ಮಾಡಬೇಕು ಅಂತಂದರೆ ಪ್ರೈಸ್ ಕಡಿಮೆ ಮಾಡಬೇಕು ಅಲ್ವಾ? ಸಪ್ಲೈ ಜಾಸ್ತಿ ಇದ್ದಷ್ಟು ಅವರು ಪ್ರೈಸನ್ನು ಕಡಿಮೆ ಮಾಡ್ತಾರೆ, ಎಲ್ಲ ಸೇಲ್ ಆಗಬೇಕಲ್ವಾ? ಪ್ರೈಸ್ ಕಡಿಮೆ ಇದ್ದರೆ ಹೆಚ್ಚು ಜನ ಬಂದು ತಗೋಬಹುದು. ಸಪ್ಲೈ ಕಡಿಮೆ ಇದೆ ಅಂತಂದರೆ ಅವ್ರ ಹತ್ರ ತುಂಬ ಕ್ವಾಂಟಿಟಿ ಇಲ್ಲ, ಇರೋದೇ 1-2 ವಸ್ತು. ಆವಾಗ ಯಾರು ಬಂದರೂ ಏನು ಹೇಳ್ತಾರೆ? ಪ್ರೈಸ್ ಜಾಸ್ತಿ ಇದೆ ಅಲ್ವಾ? ನೀವು ಹೋದಾಗೆಲ್ಲ ಅವರು ಪ್ರೈಸನ್ನು ಜಾಸ್ತಿ ಮಾಡಿಟ್ಟಿರ್ತಾರೆ, ಯಾರು ಅದನ್ನು ಕೊಡ್ತಾರೋ ಅವರಿಗೆ ಅದು ಸಿಗುತ್ತೆ. ಸೊ ಡಿಮ್ಯಾಂಡ್ ಮತ್ತು ಪ್ರೈಸ್ ನಡುವೆ ಡೈರೆಕ್ಟ್ ಪ್ರಪೋರ್ಷನಲ್, ಅಂದರೆ ನೇರ ಸಂಬಂಧ ಅಂತ ಹೇಳ್ಬೋದು. ಅದು ಡೈರೆಕ್ಟ್ಲಿ ಪ್ರಪೋರ್ಷನಲ್, ನೇರ ಅನುಪಾತ ಹಾಗೆ ಹೇಳ್ಬೋದಾ? ಡೈರೆಕ್ಟ್ಲಿ ಪ್ರಪೋರ್ಷನಲ್
ಅನಿಸುತ್ತೆ ಕನ್ನಡದಲ್ಲಿ ಪ್ರಪೋರ್ಷನ್ ನೋಡಿ. ಡಿಮ್ಯಾಂಡ್ ಮತ್ತು ಪ್ರೈಸು ಅಂದರೆ ಡಿಮ್ಯಾಂಡ್ ಹೆಚ್ಚಾದ ಹಾಗೆ ಪ್ರೈಸ್ ಜಾಸ್ತಿ ಆಗುತ್ತೆ, ಅದು ಡೈರೆಕ್ಟ್ ಆಗಿ ರಿಲೇಟ್ ಆಗಿರೋದು. ಸಪ್ಲೈ ಮತ್ತು ಪ್ರೈಸ್ ಇದೆಯಲ್ವಾ, ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಕರಿತೇವೆ. ಸಪ್ಲೈ ಜಾಸ್ತಿ ಆದಷ್ಟು ಪ್ರೈಸ್ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆನಾ, ಇಷ್ಟು ಗೊತ್ತಿರಲಿ. ಮುಂದೆ ಮತ್ತೆ ಮತ್ತೆ ನಾನು ಹೇಳ್ತಾನೆ ಇರ್ತೇನೆ, ಈ ಕಾನ್ಸೆಪ್ಟ್ ಮತ್ತೆ ಬರ್ತಾನೆ ಇರುತ್ತೆ, ಬೇಸಿಕ್ ಅದು. ಆದರೂ ಒಂದು ಸಾರಿ ಈಗಲೇ ಹೇಳಿದಾಗ ಮುಂದೆ ಮತ್ತೊಂದು ಸಾರಿ ಕೇಳ್ತಿರಲ್ವ, ಆವಾಗ ಇನ್ನೂ ಕ್ಲಾರಿಟಿ ಸಿಗ್ಬೋದು ಅಂತ. ಸೊ ಈಗ ಟ್ರೇಡು, ಎಕ್ಸ್ಚೇಂಜು, ಮಾರ್ಕೆಟಿಂದ ಏನು ಬೆನಿಫಿಟ್ ಅಂತ ನೋಡೋದಾದರೆ, ಈ ಒಂದು ಟ್ರೇಡ್ ಎಕ್ಸ್ಚೇಂಜಿಂದಾನೇ ಯಾರಿಗೇನು ಬೇಕೋ ಅದು ಸಿಗುತ್ತೆ ಅಲ್ವಾ. ಎಲ್ಲಿ ಅದು ಸರಿಯಾಗಿ ಹೋಗಿ ಸೇರಬೇಕೋ ಅಲ್ಲಿ ಸೇರುತ್ತೆ, ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ, ಕನ್ಸ್ಯೂಮರಿಗೆ ಒಳ್ಳೆಯದಾಗುತ್ತೆ, ಜಾಬ್ಸ್ ಕ್ರಿಯೇಟ್ ಆಗುತ್ತೆ, ನ್ಯಾಷನಲಿ ನಾವು ಗ್ರೋತನ್ನು ಕಾಣಬಹುದು. ಒಬ್ಬ ಫಾರ್ಮರ್ ವೆಜಿಟೇಬಲ್ಸನ್ನು ಬೆಳಿತಾನೆ, ಹೋಲ್ಸೇಲರ್ ಅದನ್ನು ಬೈ ಮಾಡ್ತಾನೆ, ರೀಟೇಲ್ ಶಾಪಲ್ಲಿ ಆಮೇಲೆ ಸೇಲ್ ಆಗುತ್ತೆ, ನಮಗೆ ಅದು ಬಂದು ಸೇರುತ್ತೆ ಅಲ್ವಾ. ಎಷ್ಟು ಬೇರೆ ಬೇರೆ ವಲಯಗಳು ಇಲ್ಲಿ ಇನ್ವಾಲ್ವ್ ಆಗಿದೆ ಅಂತ ನಾವು ನೋಡಬಹುದು. ಮತ್ತು ಇಲ್ಲಿ ಸ್ಟಾರ್ಟ್ ಆಗಿರೋದು ಲೋಕಲ್ ಲೆವೆಲಲ್ಲಿ ಸ್ಟಾರ್ಟ್ ಆಗಿರೋದು ಗ್ಲೋಬಲ್ ಲೆವೆಲಲ್ಲಿ ನಮ್ಮ ದೇಶವನ್ನು ಮೀರಿ ಸಹ ಇದು ನಡೆಯುತ್ತೆ. ಸೊ ಟ್ರೇಡ್ ಬಿಯಾಂಡ್ ಬಾರ್ಡರ್ಸ್ ಅಲ್ವಾ. ಕಂಟ್ರೀಸ್ ಟ್ರೇಡ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ವಿತ್ ಈಚ್ ಅದರ್ ಬೇಸ್ಡ್ ಆನ್ ದರ್ ಸ್ಟ್ರೆಂತ್ಸ್ ಆ್ಯಂಡ್ ನೀಡ್ಸ್. ಸ್ಟ್ರೆಂತ್, ನೀಡ್ಸ್ ಇದರ ಆಧಾರದ ಮೇಲೆ ಪರಸ್ಪರ ದೇಶಗಳ ನಡುವೆ ವ್ಯವಹಾರ ನಡೀತಾ ಇರುತ್ತೆ. ಅವಾಗೇನಾಗುತ್ತೆ, ನಮ್ಮ ದೇಶದಲ್ಲಿ ಡೊಮೆಸ್ಟಿಕಲಿ ಯಾವ್ದು ಸಿಕ್ಕೋದಿಲ್ವೋ ಅದನ್ನು ನಾವು ಬೇರೆ ದೇಶದಿಂದ ಖರೀದಿ ಮಾಡಬಹುದು. ಮತ್ತು ಇನ್ಪುಟ್ಟು, ರಾ ಮಟೀರಿಯಲ್ ಕಾಸ್ಟು ಹೆಚ್ಚು ಆಗ್ಬೋದು, ಕಡಿಮೆನೂ ಆಗ್ಬೋದು, ಅದು ಡಿಪೆಂಡ್ಸು. ಇನ್ನು ಟೆಕ್ನಾಲಜಿ ಮತ್ತು ನಾಲೆಜ್ ಬೇರೆ ದೇಶದ್ದು ನಮಗೆ ಸಿಗ್ತಾ ಇರುತ್ತೆ. ಫೈನಲ್ ಆಗಿ ಎಲ್ಲ ಗ್ರೋತ್, ಜಾಬ್ ಕ್ರಿಯೇಷನ್, ಫಾರಿನ್ ಇನ್ಕಮ್ ಇದಕ್ಕೆ ದಾರಿ ಮಾಡಿಕೊಡುತ್ತೆ. ಹೀಗೆ ಟ್ರೇಡ್ ಮತ್ತು ಎಕ್ಸ್ಚೇಂಜ್ ಅನ್ನೋದು ಬಹಳ ಇಂಪಾರ್ಟೆಂಟು. ಯಾರಿಗೆ ಏನು ಬೇಕೋ ಅದು ಪಡ್ಕೋಬೇಕು ಅಂತಂದರೆ ಟ್ರೇಡ್ ಎಕ್ಸ್ಚೇಂಜ್ ಇರಬೇಕಾಗತ್ತೆ. ಸ್ಪೆಷಲೈಸೇಷನ್ನು, ಕಾಂಪಿಟೇಷನ್ನು, ಟ್ರೇಡ್ ಇದೆಲ್ಲ ಸೇರಿ ಪ್ರೊಡಕ್ಟಿವಿಟಿ ಮತ್ತು ಪ್ರಾಸ್ಪೆರಿಟಿಯನ್ನು ಇನ್ಕ್ರೀಸ್ ಮಾಡುತ್ತೆ. ಮಾರ್ಕೆಟ್ ಅಂತಂದರೆ ಬಯರ್ಸು ಮತ್ತು ಸೆಲ್ಲರ್ಸು ಒಂದು ಕಡೆ ಬರ್ತಾರೆ, ಪ್ರೈಸನ್ನು ಸೆಟ್ ಮಾಡ್ತಾರೆ, ಪರಸ್ಪರ ಒಂದು ಹಣದ ಮಾಧ್ಯಮದ ಮೂಲಕ ವಿನಿಮಯವನ್ನು ಮಾಡ್ಕೊಳ್ತಾರೆ. ಸ್ಟ್ರಾಂಗ್ ಮಾರ್ಕೆಟ್ಸ್ ಲೀಡ್ ಟು ಸ್ಟ್ರಾಂಗ್ ಎಕಾನಮಿ ಆ್ಯಂಡ್ ಬೆಟರ್ ಲೈಫ್ಸ್ ಅಲ್ವಾ. ಟ್ರೇಡು ಪೀಪಲನ್ನು ಕನೆಕ್ಟ್ ಮಾಡುತ್ತೆ, ಮಾರ್ಕೆಟ್ ವ್ಯಾಲ್ಯೂವನ್ನು ಕ್ರಿಯೇಟ್ ಮಾಡುತ್ತೆ, ಎಲ್ಲ ಸೇರಿ ಒಳ್ಳೆಯ ಆರ್ಥಿಕ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸೊ ಇಷ್ಟು ಅರ್ಥ ಆಗಿರ್ಬೋದು ಅಂದ್ಕೊಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು.